ತುಮಕೂರು ನಗರದ ಟೌನ್ಹಾಲ್ ಮುಂಭಾಗದಲ್ಲಿ ಅಖಿಲ ಭಾರತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಅಂಬೇಡ್ಕರ್ ಸಮಿತಿ ವತಿಯಿಂದ ಸಂವಿಧಾನ ಪೀಠಿಕೆ ಓದುವ ಮೂಲಕ ಸಂವಿಧಾನ ದಿನಕ್ಕೆ ಚಾಲನೆ ನೀಡಿ ಗುತ್ತಿಗೆದಾರ ಹಾಗೂ ಸಮಾಜ ಸೇವಕ ನರಸೇಗೌಡ ಮಾತನಾಡಿ, ಇಂದು ಎಲ್ಲ ಸಮುದಾಯದ ಜನರು ಸೇರಿ ಟೌನ್ಹಾಲ್ ಮುಂಭಾಗದಲ್ಲಿ ಸಂವಿಧಾನ ದಿನವನ್ನು ಆಚರಿಸುತ್ತಿರುವುದು ಬಹಳ ಖುಷಿ ವಿಚಾರವಾಗಿದೆ. ಅಂಬೇಡ್ಕರ್ ನೀಡಿರುವ ಸಂವಿಧಾನ ಭಾರತ ಸಮಸ್ತ ಜೀವಕೋಟಿಗೂ ಸಂಬಂಧಿಸಿದ್ದಾಗಿದೆ. ಹಾಗಾಗಿ ನಾವೆಲ್ಲರೂ ಅಂಬೇಡ್ಕರ್ ಹಾಗೂ ಅವರು ಬರೆದ ಸಂವಿಧಾನವನ್ನು ಗೌರವಿಸುವ ಮೂಲಕ ಮನುಕುಲದ ಒಳಿತಿಗಾಗಿ ಕೆಲಸ ಮಾಡೋಣ. ಇದೊಂದು ಜಾಗೃತಿ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕೆಂದು ತಿಳಿಸಿದರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ನಿಧಿಕುಮಾರ್ ಮಾತನಾಡಿ, ಭಾರತದ ಎಲ್ಲ ಜನರಿಗೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ಲದೆ ಕೆಲ ಶ್ರೀಮಂತರ ಪರವಾಗಿದ್ದ ದೇಶ ಜನಸಾಮಾನ್ಯರ ಕಡೆಗೆ ವಾಲಿದ ದಿನ. ಹಾಗಾಗಿ ಈ ದಿನವನ್ನು ಜನಸಾಮಾನ್ಯರು ಮನೆಯ ಹಬ್ಬದ ದಿನವಾಗಿ ಆಚರಿಸಬೇಕಾಗುತ್ತದೆ. ಅಲ್ಲದೆ ಸರ್ಕಾರ ಸಹ ಸಂವಿಧಾನ ಸಮರ್ಪಣಾ ದಿನವನ್ನು ರಾಷ್ಟ್ರೀಯ ಕಾನೂನು ದಿನ ಎಂದು ಘೋಷಿಸಬೇಕೆಂದು ಆಗ್ರಹಿಸಿದರು. ಭಾರತದ ಸಂವಿಧಾನದ ದಿನದಂದು ಭಾರತದಲ್ಲಿ ಬಡವ ಶ್ರೀಮಂತ ಎಲ್ಲರೂ ಒಂದಾದ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿಯ ಒಳ್ಳೆಯ ಅಂಶವನ್ನು ತೆಗೆದುಕೊಂಡು ನೂರಾರು ಭಾಷೆ, ಜಾತಿ, ಧರ್ಮವನ್ನು ಒಂದುಗೂಡುವ ರೀತಿಯಲ್ಲಿ ಸಂವಿಧಾನವನ್ನು ರಚಿಸಿ ಎಲ್ಲರೂ ಸೌಹಾರ್ದತೆ ವಾತಾವರಣದಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದ ದಿನದ ಶುಭಾಶಯಗಳನ್ನ ಕೊಡ್ತಾ, ಇವತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಸೇರಿ ಇವತ್ತು ಈ ಒಂದು ಸಂವಿಧಾನದ ದಿನಾಚರಣೆಯನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿ ಇಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಎಲ್ಲ ನನ್ನ ಸ್ನೇಹಿತರುಗಳು ಸೇರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲರೂ ಜಾತ್ಯತೀತವಾಗಿ ಒಗ್ಗಟ್ಟಾಗಿ ಸೇರ್ಕೊಂಡು ಈ ಒಂದು ಆಚರಣೆಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಏನು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನಕ್ಕೆ ಕೊಟ್ಟವರಲ್ಲ, ಅದನ್ನು ಇವತ್ತು ಭಾಳ ಜನ ಅರಿವೇ ಇಲ್ಲ ಅಂತ ಅರಿವು ಮೂಡಿಸೋ ಕಾರ್ಯಕ್ರಮನ ಎಲ್ಲ ನನ್ನ ಸ್ನೇಹಿತರುಗಳು ಸೇರಿಸಿ ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ. ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತಾ ನಾನು ಮಾತು ಮುಗಿಸ್ತೇನೆ. ನಮ್ಮದೇನು ಏನಿವತ್ತು ಸಂವಿಧಾನ, ಭಾರತದ ಸಂವಿಧಾನ ಸಮರ್ಪಣಾ ದಿನ ಏನು ಈ ದಿನೋತ್ಸವದ ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನು ನಾಡಿನ ಸಮಸ್ತ ಜನತೆಗೆ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಇವತ್ತು ನಮಗೆ ಸಿಕ್ಕಿರುವ ಸಂವಿಧಾನ 100ಕ್ಕೆ 100 ಅಳವಡಿಕೆಯಾದ ದಿನ. ಭಾರತದ ಎಲ್ಲ ಜನರಿಗೆ ಸಾಮಾಜಿಕ, ಆರ್ಥಿಕ ಸಮಾನತೆ, ಗೌರವ, ಸ್ಥಾನಮಾನ ಅವಕಾಶಗಳು ಸಿಕ್ಕುತ್ತಾ ಹೋಗುತ್ತಿವೆ. ನಮ್ಮ ಸಂವಿಧಾನ ಹೇಗೆ ನಾವು ಬರೆದುಕೊಂಡು ನಾವೇ ನಮ್ಮ ದೇಶದ ಎಲ್ಲ ಜನರಿಗೆ ಸಮರ್ಪಣೆ ಮಾಡಿಕೊಂಡು ಇದ್ದೇವೆ ಎಂದು ನಮ್ಮ ಎಂದ ಮೇಲೆ ಅದರ ಅಳವಡಿಕೆ ಮಾಡುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಏನಿವತ್ತು ಯುವ ಪೀಳಿಗೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನವನ್ನು ಸಮರ್ಪಣೆ ದಿನ, ನಮಗೆ ನಾವೇ ಅರ್ಪಿತವಾದ ದಿನ. ಈ ದಿನನ ಇವತ್ತು ಎಲ್ಲ ಏನು ಯುವಕರುಗಳು ಸಂವಿಧಾನದ ಏನು ಆಶಯಗಳನ್ನ ಎಲ್ಲರೂ ಯುವ ಪೀಳಿಗೆಗೆ ಅರ್ಥೈಸಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವತ್ತು ಹಾಕಿಕೊಟ್ಟಂಥ ಇವತ್ತು ಇಂಪ್ಲಿಮೆಂಟ್ ಏನು ಕಾನೂನು ತಂದಂಥ ದಿನ, ಆ ಕಾನೂನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಏನು ಈ ದಿನನ ಸಂವಿಧಾನ ಸಮರ್ಪಣಾ ದಿನನ ಇವತ್ತು ಕಾನೂನು ದಿನ ಅಂತ ಪರಿಗಣಿಸ್ಬೇಕಂತ ನಾನು ಈ ಮೂಲಕ ನಿಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ ಹಲವು ಭಾಷೆಗಳನ್ನ ಹತ್ತಾರು ದೇಶಗಳನ್ನ ಸುತ್ತಾಡಿ ಆ ಸಂವಿಧಾನನ ಏನು ಎಲ್ಲ ಒಂದು ಗ್ರಂಥವಾಗಿ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮಹಾಪುರುಷ. ಇವತ್ತು ಆ ಪುರುಷನ ಇವತ್ತು ಎಲ್ಲರೂ ನೆನೆಸ್ಕೊಳ್ಬೇಕಾಗುತ್ತೆ. ಅಂಥ ನಾಯಕನ ಇವತ್ತೆಲ್ಲ ಸ್ಮರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳನ್ನ ಆಶಯನ ಪ್ರತಿಯೊಬ್ಬ ಯುವಕರು ಯುವ ಪೀಳಿಗೆಗಳು ಇವರೆಲ್ಲರನ್ನ ಆರೋಪ ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗಂತ ನಾನು ಈ ಮೂಲಕ ಒತ್ತಾಯಿಸ್ತಿದ್ದೀನಿ. ಎಲ್ಲರಿಗೂ ಜೈ ಭೀಮ್.